ಹಾಯ್ ಎಲ್ಲೋ ಫ್ರೆಂಡ್ಸ್, ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಪಫ್ ಸ್ಲೀವ್ಸು ಮತ್ತು ಬಾರ್ಡ್ರನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಈ ರೀತಿ ಬಾರ್ಡ್ರನ್ನ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ಸೈಡ್ ಅನ್ನೋದು ಯಾವುದೇ ರೀತಿ ಖರ್ಚು ಅನ್ನೋದು ನಮಗೆ ಕಾಣಿಸ್ಬಾರ್ದು, ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಲೀವ್ಸ್ನ ಕಟಿಂಗ್ ಮಾಡಬೇಕಾದ್ರೆ ಫ್ರಿಲ್ಸ್ಗೋಸ್ಕರ ಅಂತ 4 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಫೋಲ್ಡಿಂಗ್ ಸೈಡಿಂದ ಈ ರೀತಿ 4 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾವೇನು ಆ 4 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀವೋ ಅದಕ್ಕಿಂತ ಒಂದು 1/2 ಇಂಚ್ ಹೊರಗಡೆಗೆ ನಾವು ಒಂದು ಫ್ರಿಲ್ನ ಸ್ಟಿಚ್ ಮಾಡ್ಕೊಳ್ತಾ ಈ ರೀತಿ ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ನೋಡಿ, ಆ ಮಾರ್ಕಿಂಗ್ ಆದಮೇಲೆ ನಾನು ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಫ್ರಿಲ್ಲನ್ನು ಸ್ಟಿಚ್ ಮಾಡಿದ್ದೀನಿ. ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಮಗೆ ಸ್ಲೀವ್ಸ್ ಲೂಸ್ ಬಂದು 4 ಇಂಚಸ್ಸು ಪ್ಲಸ್ ಮಾರ್ಜಿನ್ 2 ಇಂಚಸ್ಸು ಕರೆಕ್ಟಾಗಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ಏನಾದರೂ ಇನ್ನೂ ಜಾಸ್ತಿ ಕ್ಲಾತ್ ಇದ್ದರೆ ಆ ಕಡೆ ಒಂದು ಫ್ರಿಲ್ಲು ಮತ್ತು ಈ ಕಡೆ ಒಂದು ಫ್ರಿಲ್ಲನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತೆ ನೀವು ಸ್ಲೀವ್ಸ್ ಲೂಸು ಮತ್ತು ಮಾರ್ಜಿನ್ ಕರೆಕ್ಟಾಗಿ ಇದೆಯಲ್ಲ ಅಂತ ಈ ರೀತಿ ಚೆಕ್ ಮಾಡ್ಕೋಬೇಕು. ಈಗ ಮತ್ತೆ ಮೇಲೆಗಡೆ ಆಪೋಸಿಟಲ್ಲಿ ನಾವು ಈ ರೀತಿ ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಫ್ರಿಲ್ಸ್ ಅನ್ನೋದು ಎಲ್ಲ ಒಂದೇ ಸೈಜ್ ಇರೋ ಥರ ನೋಡ್ಕೊಳ್ಳಿ. ನಿಮಗೆ ಒಂದು ಫ್ರಿಲ್ಲು 1/2 ಇಂಚು ಸ್ಟಿಚ್ ಮಾಡ್ಕೊಳ್ಳೋದು, ಇನ್ನೊಂದು ಫ್ರಿಲ್ಲು 1/4 ಇಂಚು ಸ್ಟಿಚ್ ಮಾಡ್ಕೊಳ್ಳೋದು, ಈ ಥರ ಮಾಡಬೇಡಿ. ನಿಮಗೆ ನೋಡೋದಕ್ಕೆ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸೋದಿಲ್ಲ, ಹಾಗೆ ನೀಟ್ ಫಿನಿಶಿಂಗ್ ಕೂಡ ಇರೋದಿಲ್ಲ. ಎಲ್ಲ ಫ್ರಿಲ್ಸು ಕೂಡ ಒಂದೇ ವಿಡ್ತಲ್ಲಿರೋ ಥರ ನೀವು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಕೆಳಗಡೆ ಪಟ್ಟಿ ಬಂದು 1.5 ಇಂಚಸ್ ಬೇಕು. ನಾನು ಅದಕ್ಕೋಸ್ಕರ ನೋಡಿ ಈ ರೀತಿ 2.5 ಇಂಚಸ್ ಇರೋ ಥರ 2 ಪೀಸಸ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ಬಾರ್ಡರ್ ಪೀಸಸ್ನ. ಈಗ ಒಂದು ಪೀಸು ಲೈನಿಂಗ್ ಸೈಡ್ ಇಟ್ಕೊಂಡಿದ್ದೀನಿ, ಅದರ ಸೆಂಟ್ರಲ್ಲಿ ನಾನು ಏನು ಪಫ್ ಸ್ಟಿಚ್ ಮಾಡಿದ್ದೀವೋ ಆ ಕ್ಲಾತನ್ನು ಇಟ್ಕೊಂಡು ಮತ್ತು ಮೇಲೆಗಡೆ ಒಂದು ಬಾರ್ಡರ್ ಪೀಸನ್ನು ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ನಾವು ಈ ಮೆಥಡಲ್ಲಿ ಬಾರ್ಡರ್ನ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ನೋಡಿ ಬ್ಯಾಕ್ ಸೈಡ್ ಯಾವುದೇ ರೀತಿ ಖರ್ಚು ಅನ್ನೋದು ಕಾಣಿಸೋದಿಲ್ಲ, ನೀಟ್ ಫಿನಿಶಿಂಗ್ ಇರುತ್ತೆ. ಈಗ ನಮಗೆ ಬಾರ್ಡರ್ ಬಂದು 1.5 ಇಂಚ್ ಬೇಕು. ಮಾರ್ಜಿನ್ಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಲಾತನ್ನು ಇಟ್ಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ನೋಡಿ, ಈಗ ಕ್ಲಾತನ್ನು ಈ ರೀತಿ ನಾವೇನು ಪಫನ್ನು ಸ್ಟಿಚ್ ಮಾಡ್ತೀವೋ ಆ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ರೀತಿ ಎರಡೂ ಬಾರ್ಡರ್ ಸೆಂಟ್ರಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಆ ಬಾರ್ಡರ್ಸ್ ಎಡ್ಜಲ್ಲಿ ಒಂದು 1/2 ಇಂಚಿಗೆ ಈ ರೀತಿ ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಟಿಚ್ಚನ್ನು ಹಾಕ್ಕೋಬೇಕಾದ್ರೆ ನೀವೇನು ಪಫ್ ಸ್ಲೀವ್ಸು ಸ್ಟಿಚ್ ಮಾಡಿದ್ರು ಆ ಕ್ಲಾತ್ ಮೇಲೆ ಸ್ಟಿಚ್ ಬರದೇ ಇರೋ ಥರ ನೋಡ್ಕೋಬೇಕು. ನೀವು ಒಂದು ವೇಳೆ ಆ ಕ್ಲಾತ್ ಮೇಲೆ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಈ ರೀತಿ ರಿವರ್ಸ್ ಮಾಡ್ಕೊಳ್ಳೋವಾಗ ಕ್ಲಾತ್ ಅನ್ನೋದು ಸ್ಟಕ್ ಆಗಿಬಿಡುತ್ತೆ. ನೋಡಿ, ಈಗ ಈ ರೀತಿ ರಿವರ್ಸ್ ಮಾಡ್ಕೋಬೇಕು. ಸೇಮ್ ನಾವು ಬ್ಲೌಸ್ಗೆ ಶೇಪ್ ಬೆಲ್ಟ್ಸ್ನ ಲೋಡಿಂಗ್ ಪದ್ಧತಿಯಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಅದೇ ರೀತಿಯೇ ನಾವು ಈ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಂಡಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಈಗ ಬಾರ್ಡರ್ ಎಡ್ಜಲ್ಲಿ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡಾಗ ನಮಗೆ ಸ್ಲೀವ್ಸ್ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಈಗ 2 ಸ್ಲೀವ್ಸ್ನ ನಾನಿಲ್ಲಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಒಂದು ಲೈಕ್